Hello everyone, welcome back you all into the CAD design in Kannada YouTube ಚಾನಲ್. ಈಗ ಆಲ್ರೆಡಿ ನಾವು ಈ ಒಂದು ಮಾಡೆಲ್ ನ ಡಿಸೈನಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಅಂಡ್ ಎಕ್ಸ್ಟ್ರೂಡ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅಲ್ಲಿ ಮಿಲ್ಲಿಂಗ್ ಪ್ರೋಗ್ರಾಮ್ ಹೇಗೆ ಮಾಡೋದು ಈ ಒಂದು ಮಾಡೆಲ್ ಅನ್ನು ಅಂತ ಹೇಳಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಗೆ ನೀವು ಇಲ್ಲಿ ಅನಿಮೇಷನ್ ನೋಡ್ತಾ ಇರಬಹುದು. ಸೊ ಇದು ಬಂದು ನಮಗೆ ಏರಿಯಾ ರಫಿಂಗ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಟೂಲ್ ಪಾತ್ ಅನ್ನ ಜನರೇಟ್ ಮಾಡಿದ್ದೀವಿ. ಸೊ ಒನ್ ಬೈ ಒನ್ ನಾವು ಇವತ್ತು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಓಕೆ, ಸೊ ಹಾಗಾದ್ರೆ ನೋಡಿ, ಇಲ್ಲಿ ನಾವು ಜಸ್ಟ್ ಪ್ರಾಕ್ಟೀಸ್ ಮಾಡಿರುವಾಗ ನಾನು ಈ ಒಂದು ಟೂಲ್ ಪಾತ್ ಅನ್ನ ಜನರೇಟ್ ಮಾಡಿದ್ದೆ. ಸೊ ಅದು ನೀವು ಕಂಪ್ಲೀಟ್ ಆಗಿ ನೋಡಿ ನಮ್ಗೆ ಎಷ್ಟು ಪರ್ಫೆಕ್ಟ್ ಆಗಿ ಟೂಲ್ ಪಾತ್ ಜನರೇಟ್ ಆಗಿ ಬಂದಿದೆ ಅಂತೇಳಿ ಇಲ್ಲೇ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಅಂಡ್ ಡೆಪ್ತ್ ಆಫ್ ಕಟ್ ನೋಡಿ ನಾವು ಎಷ್ಟದನ್ನ ಕೊಟ್ಟಿದ್ದೀವಿ, ಪ್ರತಿಯೊಂದು ನಾವು ಒನ್ ಬೈ ಒನ್ ಇವಾಗ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತಹ ಟೂಲ್ ಪಾತ್ ಅನ್ನ ಡಿಲೀಟ್ ಮಾಡ್ಬೇಕಂದ್ರೆ ನಮ್ಗೆ ಇಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ದೆನ್ ಎಸ್ ಮೇಲೆ ಕ್ಲಿಕ್ ಮಾಡಿ ಸಾಕು. ನಾವು ಪ್ರೀವಿಯಸ್ ಕ್ರಿಯೇಟ್ ಮಾಡಿರುವಂತಹ ಟೂಲ್ ಪಾತ್ ರಿಮೂವ್ ಆಗುತ್ತೆ. ದೆನ್ ಮಷೀನಿಂಗ್ ಸೆಲೆಕ್ಷನ್ ಮಾಡ್ಕೊಂಡು ಫಸ್ಟ್ ಇಂದ ನೀವು ಸೊ ಮಷೀನಲ್ಲಿ ಹೋಗ್ಬೇಕು, ಇಲ್ಲಿ ಮಿಲ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇದರಲ್ಲಿ ಡಿಫಾಲ್ಟ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಮಷಿನ್ ಗ್ರೂಪ್ ಅಂತೇಳಿ ಓಪನ್ ಆಗುತ್ತೆ. ಸೊ ಇಲ್ಲಿ ಮಷಿನ್ ಗ್ರೂಪ್ 2 ನಾವು ಇವಾಗ ರೀಸೆಂಟ್ ಆಗಿ ಓಪನ್ ಮಾಡ್ಕೊಂಡಿರೋದು. ಸೊ ಇದರಲ್ಲಿ ನೋಡಿ ಪ್ರಾಪರ್ಟೀಸ್ ಅಂತೇಳಿ ಆಪ್ಷನ್ಸ್ ಇದೆಲ್ಲ. ಸೊ ಪ್ರಾಪರ್ಟೀಸ್ನ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ನಮ್ಗೆ ಇಲ್ಲಿ ಫೈಲ್, ಟೂಲ್ ಸೆಟ್ಟಿಂಗ್ ಅಂಡ್ ಸ್ಟಾಕ್ ಸೆಟಪ್ ಅಂತೇಳಿ ಬರುತ್ತೆ. ಇದರಲ್ಲಿ ಸ್ಟಾಕ್ ಸೆಟಪ್ ಅನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಕ್ಲಾಸಲ್ಲಿ ಸ್ಟಾಕ್ ಸೆಟಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಬರೀ ರೆಕ್ಟ್ಯಾಂಗಲ್ ರೀತಿ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ನಾವು ಸಿಲಿಂಡ್ರಿಕಲ್ ಸ್ಟಾಕ್ ಸೆಟಪ್ ಅನ್ನ ಡಿಸ್ಕಷನ್ ಮಾಡೋಣ. ಸೊ ವ್ಯೂವಲ್ಲಿ ಹೋಗಿ ಶೋ ಆಕ್ಸಿಸ್ ಅನ್ನ ಆನ್ ಮಾಡ್ಕೊಂಡು ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡಿ ಇದನ್ನ. ಸೊ ಅಂದ್ರೆ ನಮಗೆ ಜೆಡ್ ಕ್ಲಿಯರೆನ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಈಗ ಆಲ್ರೆಡಿ ಹೇಳಿದಂತೆ ನಿಮಗೆ ಇವತ್ತು ನಾವು ಸಿಲಿಂಡ್ರಿಕಲ್ ಸ್ಟಾಕ್ ಸೆಟಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕ್ರಿಯೇಟ್ ಸಿಲಿಂಡ್ರಿಕಲ್ ಸ್ಟಾಕ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಸೊ ಎಂಟೈರ್ಲಿ ನಮ್ಮ ಮಾಡೆಲ್ ಸೆಲೆಕ್ಷನ್ ಮಾಡಿ, ಎಲ್ಲ ಸೆಲೆಕ್ಟ್ ಆಗಿರಬೇಕು. ದೆನ್ ಕೀಬೋರ್ಡ್ ಅಲ್ಲಿ ಎಂಟರ್ ಪ್ರೆಸ್ ಮಾಡಿ, ಆಟೋಮೆಟಿಕ್ ಈ ರೀತಿ ಜನರೇಟ್ ಆಗಿ ಬರುತ್ತೆ. ಸೊ ನೋಡಿ ನಮ್ಗೆ ಇಲ್ಲಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಕ್ರಿಯೇಟ್ ಆಗಿ ಬಂದಿದೆ. ಸೊ ನೀವು ಇಲ್ಲಿ ಬಾಟಮ್ ಅಲ್ಲಿ ಆಕ್ಸಿಸ್ ಅಂತೇಳಿ ಆಪ್ಷನ್ಸ್ ಇರುತ್ತಲ್ಲ, ಸೊ ನಿಮ್ಮ ಮಾಡೆಲ್ ಎಕ್ಸ್ ಆಕ್ಸಿಸ್ ಬೇಕಂದ್ರೆ ಸೊ ಇಲ್ಲಿ ಎಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಲಿಂಡ್ರಿಕಲ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೇಕಂದ್ರೆ ಎಕ್ಸ್, ವೈ ಬೇಕಂದ್ರೆ ವೈ ಅಂಡ್ ಜೆಡ್ ಡೈರೆಕ್ಷನ್ ಬೇಕಂದ್ರೆ ಜೆಡ್ ಡೈರೆಕ್ಷನ್. ಈ ರೀತಿ ಸಿಂಪಲ್ ಆಗಿ ನೀವು ಫಸ್ಟ್ಗೆ ಸ್ಟಾಕ್ ಸೆಟಪ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಇದಾದ್ಮೇಲೆ ನಾವು ಇವಾಗ ರಫಿಂಗ್ ಪ್ರೊಸೆಸ್ ಅನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ರಫಿಂಗ್ಗೋಸ್ಕರ ಫಸ್ಟ್ ನಾವು ವ್ಯೂ ಅಲ್ಲಿ ಹೋಗಿ ಸೊ ಇಲ್ಲಿ ಶೋ ಆಕ್ಸೆಸ್ ಅನ್ನ ಆಫ್ ಮಾಡ್ಕೊತೀನಿ, ರೈಟ್. ಸೊ ಡೈರೆಕ್ಟ್ ಇದನ್ನ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡಿ. ಸೊ ಈ ರೀತಿ ಫಸ್ಟಿಗೆ ನೀವು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ದೆನ್ ಟೂಲ್ ಪಾತ್ ಅಲ್ಲಿ ಮೂವ್ ಆಗಿ ಇದರಲ್ಲಿ ನಾವು 2D ಟೂಲ್ ಪಾತ್ ಅನ್ನ ಸೆಲೆಕ್ಷನ್ ಮಾಡ್ಕೊಳಮ್ಮ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು ಏರಿಯಾ ಮಿಲ್. ಸೊ ಏರಿಯಾ ಮಿಲ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈ ರೀತಿ ಚೈನ್ ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡಿ ಮಷೀನಿಂಗ್ ರೀಸನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮಷೀನಿಂಗ್ ರೀಸನ್ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಮಷೀನಿಂಗ್ ರೀಸನ್ ನಾನು ಇಲ್ಲಿ ಸರ್ಕಲ್ ಇದೆಯಲ್ಲ, ಸೊ ಇಲ್ಲಿ ಟಾಪ್ ಅಲ್ಲಿರುವಂತಹ ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ಸೆಲೆಕ್ಟ್ ಮಾಡಿದಾಗ ಈ ಡೈರೆಕ್ಷನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಮಷೀನಿಂಗ್ ರೀಸನ್ ಸೆಲೆಕ್ಟ್ ಮಾಡಿದ್ವಿ. ಸೊ ನಮ್ಗೆ ಇಲ್ಲಿ ಕಲರ್ ಇಂಡಿಕೇಶನ್ ಕೂಡ ಆಗ್ತಾ ಇದೆ ಇವಾಗ. ಸೊ ಸರ್ಕಲ್ ಸೆಲೆಕ್ಟ್ ಮಾಡಿದ್ರೆ ಎಂಟೈರ್ಲಿ ಸೆಲೆಕ್ಟ್ ಮಷೀನಿಂಗ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಅವಾಯ್ಡೆನ್ಸ್ ರೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಅವಾಯ್ಡೆನ್ಸ್ ರೀಸನ್ ಅಲ್ಲಿ ಇಲ್ಲಿ ಏನಿದೆಯಲ್ಲ, ಸೊ ಈ ಒಂದು ಚೈನ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಈ ರೀತಿ ಚೈನ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಸೈಡ್ ಪಾರ್ಟ್ ರೆಡ್ ಮಾರ್ಕ್ ಏನಿದೆಯಲ್ಲ, ಸೊ ರೆಡ್ ಮಾರ್ಕ್ ಒಳಗಡೆ ನಮಗೆ ಮಷೀನಿಂಗ್ ಆಗಲ್ಲ. ಸೊ ರೆಡ್ ಮಾರ್ಕ್ ಏನಿದೆ ಹೊರಗಡೆ ಔಟ್ ಸೈಡ್ ನಮಗೆ ಮಷೀನಿಂಗ್ ಆಗುತ್ತೆ. ಸೊ ನೀವು ಬೇಕಾದ್ರೆ ಇಲ್ಲಿ ಪ್ರಿವ್ಯೂ ಚೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇನು ರೆಡ್ ಮಾರ್ಕ್ ನಮಗಿದೆಯಲ್ಲ, ಸೊ ಇದಿಷ್ಟು ಪೋರ್ಷನ್ ನಮಗೆ ಮಷೀನಿಂಗ್, ಸೊ ಅಲ್ಲಿಂದ ಮೆಟಲ್ ರಿಮೂವ್ ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಚೈನ್ ಸೆಲೆಕ್ಷನ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಚೈನ್ ಸೆಲೆಕ್ಷನ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ಹ್ಯಾಸ್ ಪರ್ ಅದೇನು ಕೇಳ್ತಾ ಇದೆ ಆ ವ್ಯಾಲ್ಯೂ ಕೊಟ್ಕೊಂಡು ಹೋದ್ರೆ ನಿಮಗೆ ಸಿಂಪಲ್ ಆಗಿ ಪ್ರೋಗ್ರಾಮ್ ಬರುತ್ತೆ. ಸೊ ಟೂಲ್ ಪಾರ್ಟ್ ಟೈಪ್ ಅಲ್ಲಿ ನಾವು ಏರಿಯಾ ಮೇಲೆ ಸೆಲೆಕ್ಟ್ ಮಾಡಿದ್ದೀವಿ, ಮಷೀನಿಂಗ್ ರೀಸನ್ ಸೆಲೆಕ್ಟ್ ಮಾಡಿದ್ದೀವಿ, ಅವಾಯ್ಡೆನ್ಸ್ ಸೆಲೆಕ್ಟ್ ಮಾಡಿದ್ವಿ.
ಆ್ಯಂಡ್ ಪ್ರಿವ್ಯೂ ಚೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಪ್ರಿವ್ಯೂ ತೋರಿಸುತ್ತೆ. ಸೊ ಇದಾದಮೇಲೆ ಟೂಲ್ಸಲ್ಲಿ ಮೂವ್ ಆಗ್ತೀನಿ. ಸೊ ಇವತ್ತು ನಾವು ಓನ್ ಆಗಿ ಒಂದು ಟೂಲನ್ನು ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ಮೌಸ್ನ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಟೂಲನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ ನಮಗೆ ಮಿಲ್ಲಿಂಗ್ ಟೂಲ್ಸ್ ಎಲ್ಲ ಇದೆ, ಆ್ಯಂಡ್ ನಮ್ಗೆ ಇಲ್ಲಿ ಕೆಲವೊಂದಿಷ್ಟು ಫಿನಿಶಿಂಗ್ ಟೂಲ್ಸ್ ಎಲ್ಲ ಇದೆ, ಆ್ಯಂಡ್ ಹೋಲ್ ಮೇಕಿಂಗ್ ಟೂಲ್ಸ್ ಎಲ್ಲ ಇರುತ್ತೆ. ನಮಗೆ ಬೇಕಾಗಿರೋ ಟೂಲ್ ನಾವು ಸೆಲೆಕ್ಷನ್ ಮಾಡೋಣ. ಸೊ ನಾನು ಫ್ಲ್ಯಾಟ್ ಎಂಡ್ ಮಿಲ್ ಸೆಲೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ನಮಗೆ ಕಟ್ಟಿಂಗ್ ಡಯಾಮೀಟರ್, ಎಷ್ಟು ಡಯಾಮೀಟರ್ ಟೂಲ್ ನಾವು ತಗೊತಾ ಇದ್ದೀವಿ ಅಂದರೆ 20 mm. ಸೊ ಓವರಾಲ್ ಲೆಂತ್, ಟೂಲ್ನ ಓವರಾಲ್ ಲೆಂತ್ 75 ಇದೆ. ಆ್ಯಂಡ್ ಕಟ್ಟಿಂಗ್ ಲೆಂತ್ ಅಂದರೆ ನಮಗೆ ಫ್ಲೂಡ್ ಇರುತ್ತಲ್ಲ, ಸೊ ಟೀತ್ ಇರುತ್ತಲ್ಲ, ಸೊ ಅದರ ಲೆಂತ್ ಎಷ್ಟಿದೆ ಅಂತೇಳಿ. ಸೊ ಫ್ಲೂಡ್ ಲೆಂತ್ 50 mm ತಗೊತಾ ಇದ್ದೀನಿ, ರೈಟ್. ಸೊ ಇಲ್ಲಿ ಬಾಟಮಲ್ಲಿ ಶೋಲ್ಡರ್ ಲೆಂತ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ, ಆ್ಯಂಡ್ ಶೋಲ್ಡರ್ ಡಯಾಮೀಟರ್. ಸೊ ಇವೆಲ್ಲ ಓಕೆ, ಇವೆಲ್ಲ ಸ್ಟ್ಯಾಂಡರ್ಡ್ ಅದೇ ರೀತಿ ಇರುತ್ತೆ. ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಷ್ಟನೇ ನಂಬರ್ ಟೂಲ್ ನಾವು ಫಸ್ಟ್ನೇ ನಂಬರ್ ಟೂಲನ್ನು ಸೆಲೆಕ್ಷನ್ ಮಾಡಿದ್ದೀವಿ. ಓಕೆ, ಅಂದರೆ ನೀವು ಮಷೀನಲ್ಲಿ ಫಸ್ಟ್ನೇ ಸಾಕೆಟಲ್ಲಿ ಹಾಕಬೇಕು. ಇಲ್ಲಿ ಹೆಡ್ ನಂಬರ್ 0 ಇದ್ದರೆ ನೀವು ಟೂಲ್ ಪಾತ್ ಜನರೇಟ್ ಆದಾಗ ಅಲ್ಲಿ ಹೆಚ್ ವ್ಯಾಲ್ಯೂ ಬಂದಿರುತ್ತೆ, ಹೆಚ್ ವ್ಯಾಲ್ಯೂ 0 ಮಾಡ್ಕೊಬೇಕು ನೀವು, ರೈಟ್. ಸೊ CS ಆಗಿರಲಿ FTC ಇವೆಲ್ಲ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ ನೀವು ಫೀಡ್ ರೇಟ್ ಅವೆಲ್ಲ ಕೊಟ್ಟಾಗ. ಸೊ ಫೀಡ್ ರೇಟ್ 1200 ತಗೊತಾ ಇದ್ದೀನಿ. ಆ್ಯಂಡ್ ಪ್ಲಂಜಿಂಗ್ ಅಂದರೆ ಬಾಟಮಲ್ಲಿ ಟೂಲ್ ಎಷ್ಟು ಸ್ಪೀಡಲ್ಲಿ ಬರ್ಬೇಕಂತ ಹೇಳಿ 1000 ಸ್ಪೀಡಲ್ಲಿ. ರಿಟ್ರಾಕ್ಟ್ ಮಷೀನಿಂಗ್ ಆದಮೇಲೆ ಮೇಲ್ಗಡೆ ಸೊ 2000 ಕೊಡಿ. ಇದಾದಮೇಲೆ ಸ್ಪಿಂಡಲ್ ಸ್ಪೀಡ್. ಸೊ ಪ್ಲಂಜಿಂಗ್ ರಿಟ್ರಾಕ್ಟ್, ಸೊ ಅದು ನೀವು ಪ್ಲಂಜ್ಗಿಂತ 100% ಎಕ್ಸ್ಟ್ರಾ ತಗೊಳ್ಳಿ ರಿಟ್ರಾಕ್ಟ್ ವ್ಯಾಲ್ಯೂ. ಓಕೆ, ಸೊ ಇಲ್ಲೆಲ್ಲ ಒಂದ್ಸಲಿ ಕನ್ಫರ್ಮ್ ಮಾಡಿ ನಾವು ಕೊಟ್ಟಿರೋಂಥ ವ್ಯಾಲ್ಯೂ ಬಂದಿದ್ದಿಲ್ಲ ಅಂತೇಳಿ. ಸೊ ಇದಾದಮೇಲೆ ಕಾಮೆಂಟ್ ಸೆಕ್ಷನ್. ಸೊ ಕಾಮೆಂಟ್ ಸೆಕ್ಷನ್ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಬಿಕಾಸ್ ಆಫ್ ನಮಗೆ G ಕೋಡ್ M ಕೋಡ್ ಜನರೇಟ್ ಆದಾಗ ಕನ್ಫ್ಯೂಷನ್ ಆಗಲ್ಲ ಕಾಮೆಂಟ್ ಇದ್ದರೆ. ಓಕೆ, ಸೊ ದೆನ್ ಕಟ್ ಪ್ಯಾರಾಮೀಟರ್ಸ್ ಅಲ್ಲಿ ಹೋಗ್ತೀನಿ. ಸೊ ಇದೊಂದು ಟಾಪಿಕ್ ಭಾಳಷ್ಟು ಇಂಪಾರ್ಟೆಂಟ್ ಎಲ್ಲ ಟೂಲ್ ಪಾತಲ್ಲಿ. ಕಟ್ ಪ್ಯಾರಾಮೀಟರ್ ಆ್ಯಂಡ್ ಜಾಮೆಟ್ರಿ ಸೆಲೆಕ್ಷನ್ ಇವೆರಡೇ ಕಲ್ಕೊಂಡ್ರೆ ಸಾಕು ನಾವು. ಸೊ ಇಲ್ಲಿ ಕ್ಲೋಸ್ಡ್ ಕೌಂಟೂರ್ ಡೈರೆಕ್ಷನ್ ಕ್ಲೈಮ್ ಸೆಲೆಕ್ಷನ್ ಮಾಡ್ಕೊತೀನಿ, ಆ್ಯಂಡ್ ಓಪನ್ ಕೌಂಟೂರ್ ಡೈರೆಕ್ಷನ್ ಒನ್ ವೇದಲ್ಲಿ ಕಟ್ ಆಗಲಿ. ಸೊ ಇದು ಟಿಪ್ ಯಾಕೆ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾವು ಜೆಡ್ ಕ್ಲಿಯರೆನ್ಸ್ ಟೂಲ್ನ ಟಿಪ್ಪಲ್ಲಿ ಟಚ್ ಮಾಡ್ಕೊಂಡು ತಗೊತೀವಲ್ಲ, ಸೊ ಅದಕ್ಕೆ ಟಿಪ್ ಸೆಲೆಕ್ಷನ್ ಮಾಡ್ಕೊಬೇಕು. ದೆನ್ ಕಾರ್ನರ್ ರೌಂಡಿಂಗ್ ಇದೆ. ಸೊ ಮ್ಯಾಕ್ಸಿಮಮ್ ರೌಂಡಿಂಗ್ 1 mm. ಸೊ ಇದನ್ನು ಬೇಕಿದ್ರೆ ಆಫ್ ಕೂಡ ಮಾಡ್ಕೊಳ್ಬೋದು. ಸೊ ಜಸ್ಟ್ ಬೇಕಿದ್ರೆ ಸೊ ಒಂದು ಸ್ವಲ್ಪ ವ್ಯಾಲ್ಯೂ ಕೊಡಿ. ಆ್ಯಂಡ್ ಪ್ರೊಫೈಲ್ ಟಾಲರೆನ್ಸ್ ಅಂದರೆ ಪ್ಲಸ್ ಆರ್ ಮೈನಸ್ ಎಷ್ಟು ನಮಗೆ ಟೂಲ್ ಸ್ಟಾಕ್ ಹಾಗೆ ಇರ್ಬೇಕಂತ ಹೇಳಿದ್ರೆ ಒಂದು ಮೀನಿಂಗ್. ಆಫ್ಸೆಟ್ ಟಾಲರೆನ್ಸ್ ಇದೆ, ರೈಟ್. ಸೊ ಇವೆಲ್ಲ ಕೊಟ್ಟರು ಓಕೆ, ಇಲ್ಲಾಂದರೆ ಇದನ್ನು ಆಫ್ ಮಾಡಿದ್ರೆ ನೋ ಪ್ರಾಬ್ಲಮ್. ಆ್ಯಂಡ್ XY ಸ್ಟೆಪ್ ಓವರ್ ಇದೆ. ಸೊ ಸ್ಟೆಪ್ ಓವರ್ ಬಂದು ಟೂಲ್ ಆಫ್ 45% ಅಂದರೆ ಮಿನಿಮಮ್ 4.95 ತನಕ ಮೂವ್ ಆಗುತ್ತೆ, ಮ್ಯಾಕ್ಸಿಮಮ್ 9 mm ತನಕ. ಸೊ ನಮಗೆ ಟೂಲ್ ಸ್ಟೆಪ್ ಓವರಲ್ಲಿ ಮೂವ್ಮೆಂಟ್ ಆಗುತ್ತೆ. ದೆನ್ ಕೀಪ್ ಟೂಲ್ ಡೌನ್ ವಿತಿನ್ 100% ಇಲ್ಲಿ. ನೆಕ್ಸ್ಟ್ ನನಗೆ ಯಾವುದೇ ರೀತಿ ಸ್ಟಾಕ್ ಬೇಡ. ಸೊ ಸ್ಟಾಕ್ ನಾನು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನಾವು ಇದಾದಮೇಲೆ ಡೆಪ್ತ್ ಆಫ್ ಕಟ್ ಇದೆ. ಸೊ ಡೆಪ್ತ್ ಆಫ್ ಕಟ್ ಆ್ಯಸ್ ಪರ್ ನಮ್ಮ ಮೆಟಲ್ ಅಲ್ಯೂಮಿನಿಯಮಿಗೆ ಚೇಂಜ್ ಆಗುತ್ತೆ, SSCಗೆ ಚೇಂಜ್ ಆಗುತ್ತೆ. ಸೊ ನಿಮ್ಮ ಕಡೆ ಯಾವ ಜಾಬ್ ಇದೆಯಲ್ಲ, ಸೊ ಯಾವ ಮೆಟಲ್ ಇದೆಯಲ್ಲ ಆ ರೀತಿ ಇದನ್ನು ಚೇಂಜ್ ಇಲ್ಲಿ ನೀವು ಮಾಡಿಫಿಕೇಶನ್ ಮಾಡ್ಕೊಬೇಕು. ಸೊ ನಾನು ಅಲ್ಯೂಮಿನಿಯಮ್ಗೋಸ್ಕರ ಸ್ವಲ್ಪ ಜಾಸ್ತಿನ ತಗೊತಾ ಇದ್ದೀನಿ, 1 mm ತಗೊತಾ ಇದ್ದೀನಿ. ಒಂದು ಫಿನಿಶಿಂಗ್ ಪಾಸನ್ನು ತಗೊಂಡಿನಿ. ಸೊ ಫಿನಿಶಿಂಗ್ ಪಾಸ್ಗೋಸ್ಕರ ಸ್ಟಾಕ್ ಬಂದು 0.5 ಇರಲಿ ಅಂತೇಳಿ ಇಲ್ಲಿ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಸೊ ಇದಿಷ್ಟೇ, ಇದರಲ್ಲಿ ರಿಮೈನಿಂಗ್ ಏನು ಚೇಂಜಸ್ ಮಾಡೋಂಗಿಲ್ಲ. ಸೊ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನಿದೆಯಲ್ಲ ಅದೇ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇಲ್ಲಿ ಕಂಟಿನ್ಯೂ ಆಗಲಿ. ಓಕೆ, ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಮೋಷನ್ ಆಪ್ಷನ್ಸ್ ಇದೆ. ಸೊ ಮೋಷನ್ ನಾನು ಇಲ್ಲಿ ಯೂಸ್ ಮಾಡೋಂಗಿಲ್ಲ, ಬಾಟಮಲ್ಲಿ ಇನ್ನೊಂದು ಎಂಟ್ರಿ ಮೋಷನಲ್ಲಿ ಯೂಸ್ ಮಾಡ್ಕೊತೀನಿ. ಸೊ ಫಿನಿಶಿಂಗ್ ಕೂಡ ನಾನು ಇಲ್ಲಿ ಯೂಸ್ ಮಾಡೋಂಗಿಲ್ಲ, ಡೈರೆಕ್ಟ್ ಲಿಂಕಿಂಗ್ ಪ್ಯಾರಾಮೀಟರ್ಸಲ್ಲಿ ಮೂವ್ ಆಗ್ತೀನಿ. ಸೊ ಲಿಂಕಿಂಗ್ ಪ್ಯಾರಾಮೀಟರ್ ನಮಗೆ ಭಾಳಷ್ಟು ಇಂಪಾರ್ಟೆಂಟ್. ಇದರಲ್ಲಿ ಭಾಳ ಡೌಟ್ ಇದ್ದರೆ ನೀವು ಕಾಲ್ ಮಾಡಿಬಿಟ್ಟು ಕೇಳ್ಕೊಳ್ಳಿ. ಸೊ ಯಾವ ರೀತಿ ಅಂತೇಳಿ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಇದರಲ್ಲಿ ನೋಡಿ ಆಬ್ಸಲ್ಯೂಟ್ 50 ತಗೊತಾ ಇದ್ದೀನಿ, ಆ್ಯಂಡ್ ರಿಟ್ರಾಕ್ಟ್ 6 mm ಇದೆ, ಫೀಡ್ ಪ್ಲೇನ್ 3 mm ಇದೆ. ಸೊ ಎಲ್ಲವೂ ಆಬ್ಸಲ್ಯೂಟ್ ಫಿಕ್ಸ್ ಮಾಡಿ, ಆಬ್ಸಲ್ಯೂಟ್ ಫಿಕ್ಸ್ ಇರಬೇಕು. ಸೊ ಡೆಪ್ತ್ ಆಫ್ ಕಟ್ ನಾನು ಇಲ್ಲಿ ಸೊ ಇದನ್ನು ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡಿವಿ ಈ ರೀತಿ. ಸೊ ನಾವು ಚೈನ್ ಸೆಲೆಕ್ಷನ್ ಮಾಡಿದ್ದೀವಲ್ಲ, ಇಲ್ಲಿ ಗ್ರೀನ್ ಲೈನ್ ಇದೆಯಲ್ಲ, ಸೊ ಆ ಗ್ರೀನ್ ಲೈನನ್ನೇ ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಇಲ್ಲಿ ಕ್ಲಿಯರಾಗಿ ಸೆಲೆಕ್ಷನ್ ಮಾಡಿ. ಸೊ ಡೆಪ್ತ್ ಆಫ್ ಕಟ್ 0 ಬರ್ತಾ ಇದೆ ಬಿಕಾಸ್ ಆಫ್ ಸೊ ಅಲ್ಲಿ ನೋಡಿ ನಮಗೆ ಇಂಕ್ರಿಮೆಂಟಲ್ ಇದೆಯಲ್ಲ, ಸೊ ಇಂಕ್ರಿಮೆಂಟ್ ಅಂದರೆ ನಾವು ಅದೇ ಸೆಲೆಕ್ಟ್ ಮಾಡಿವಿ ಚೈನ್, ಸೊ ಅದಕ್ಕೆ 0 0 ಬರ್ತಾ ಇದೆ ಡೆಪ್ತಲ್ಲಿ.
ಸೊ ಇಲ್ಲಿ ನೋಡಿ ಒನ್ನೊಮ್ಮೆ ತೋರಿಸ್ಕೊಡ್ತೀನಿ. ಸೊ ಇಂಕ್ರಿಮೆಂಟಲ್, ಸೊ ಇದನ್ನು ಆಬ್ಸಲ್ಯೂಟ್ ಆಗಿ ಚೇಂಜ್ ಮಾಡ್ಕೊಬೇಕು ನೀವು. ಆಬ್ಸಲ್ಯೂಟ್ ಇವಾಗ ನೋಡಿ ನಮಗೆ ಡೆಪ್ತ್ ವ್ಯಾಲ್ಯೂ ಬರುತ್ತೆ. ಆಬ್ಸಲ್ಯೂಟ್ ಅಂದರೆ ನಮ್ಮ XYZ 0 ಪಾಯಿಂಟಿಂದ ಕನ್ಸಿಡರ್ ಮಾಡುತ್ತೆ. ಸೊ ನೋಡಿ -38 ಡೆಪ್ತಿಗೆ ಕ್ರಿಯೇಟ್ ಆಗಿ ಬಂತು. ಸೊ ನೆಕ್ಸ್ಟ್ ನಮಗೆ ಎಂಟ್ರಿ ಮೋಷನ್. ಸೊ ಎಂಟ್ರಿ ಮೋಷನ್ ಇಲ್ಲಿ ಹೆಲಿಕ್ಸ್ ಸೆಲೆಕ್ಟ್ ಮಾಡಿದ್ವಿ. ಹೆಲಿಕ್ಸ್ ಸ್ಟ್ಯಾಂಡರ್ಡ್ ಆಗಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಹೆಲಿಕ್ಸ್ ರೇಡಿಯಸ್ ಎಷ್ಟಿರಬೇಕು, 9 mm ಇದು ರೇಡಿಯಸ್. ಬೇಕಿದ್ರೆ ನೀವು ಮಾಡಿಫಿಕೇಶನ್ ಮಾಡ್ಬೋದು. ಎಂಟ್ರಿ ಫೀಡ್ ರೇಟ್, ಪ್ಲಂಜ್ ರೇಟ್ ಅಂತ ಸೆಲೆಕ್ಷನ್ ಮಾಡಿದ್ದೀನಿ. ಜೆಡ್ ಕ್ಲಿಯರೆನ್ಸ್ ಎಷ್ಟಿರಬೇಕು, ರೈಟ್. ಸೊ ಇವೆಲ್ಲವೂ ಸ್ಟ್ಯಾಂಡರ್ಡ್ ಇರುತ್ತೆ, ಇದನ್ನೇನು ಚೇಂಜಸ್ ಮಾಡೋಕ್ಕೋಗಬೇಡಿ. ಜಸ್ಟ್ ಮೇಲ್ಗಡೆ ಹೆಲಿಕ್ಸ್ ಎಂಟ್ರಿ ಸೆಲೆಕ್ಟ್ ಮಾಡಿದ್ರೆ ಸಾಕು ನಾವು. ಸೊ ಬೇಕಂದ್ರೆ ನೀವು ಮಾಡಿಫಿಕೇಶನ್ ಮಾಡಿ. ಸೊ ದೆನ್ ನಮಗೆ ಇಲ್ಲಿ ಎಷ್ಟೆಷ್ಟಿದು ನಮಗೆ ಇದು ಏನಂದರೆ ಹಾರಿಜೆಂಟಲ್ ಆಗಿ. ಸೊ ಎಂಟ್ರಿ ಎಷ್ಟು ಡಿಸ್ಟೆನ್ಸ್ ನಮಗೆ ಹಾರಿಜೆಂಟಲ್ ಆರ್ಕ್ ಎಂಟ್ರಿ ನೋಡಿ, ಬೇಕಿದ್ರೆ ಇಲ್ಲಿ ಕೊಡ್ಬೋದು ನಮಗೂ ಹೊರಗಡೆಯಿಂದ ಫ್ರೀಯಾಗಿ ಮೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಹಾರಿಜೆಂಟಲ್ ಎಂಟ್ರಿ ಇದೆ, ಎಕ್ಸಿಸ್ಟ್ ಇದೆ, ರ್ಯಾಂಪ್ ಆ್ಯಂಗಲ್, ಸ್ವೀಪ್ ಆ್ಯಂಗಲ್, ವರ್ಟಿಕಲ್ ಎಂಟ್ರಿ, ವರ್ಟಿಕಲ್ ಎಕ್ಸಿಸ್ಟ್ ಅಂತೇಳಿ. ಸೊ ಈ ರೀತಿ ಆಪ್ಷನ್ಸ್ ಇರುತ್ತೆ. ಅಂದರೆ ನಮಗೆ ಡೈರೆಕ್ಟ್ ಟೂಲ್ ಮೇಲೆ, ಸೊ ನಮ್ಮ ಮಾಡೆಲ್ ಮೇಲೆ ಟೂಲ್ ಫಿಕ್ಸ್ ಮಾಡಬಾರ್ದು ಔಟ್ಸೈಡಿಂದ ಮೂವ್ಮೆಂಟ್ ಮಾಡೋದಕ್ಕೆ. ಸೊ ದೆನ್ ಪ್ಲೇನ್ಸ್ ಆಗಿರಲಿ ಆ್ಯಂಡ್ ನಾರ್ಮಲಾಗಿ ಕೂಲೆಂಟ್, ಸೊ ಇವೆಲ್ಲವೂ ಆನ್ ಮಾಡಿ. ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಮಾಡೆಲನ್ನು ಮೂವ್ಮೆಂಟ್ ಮಾಡೋಕೆ ಹೋಗಬೇಡಿ ಟೂಲ್ ಪಾತ್ ಜನರೇಟ್ ಆದಾಗ. ಸೊ ರೈಟ್. ಸೊ ಇದೇ ರೀತಿ ಜಸ್ಟ್ ನೀವು ಒಂದೇ ಕಡೆ ಮೌಸನ್ನು ಕೈ ಬಿಟ್ಬಿಡಿ, ಆಟೋಮೆಟಿಕ್ ಆಗಿ ನೈಸ್ ಆಗಿ ಟೂಲ್ ಪಾತ್ ಜನರೇಟ್ ಆಗಿ ಬರುತ್ತೆ. ಸೊ ಟೂಲ್ ಪಾತ್ ಜನರೇಟ್ ಆಗುವಾಗ ಸೊ ಮೂವ್ಮೆಂಟ್ ಮಾಡಿದ್ರೆ ಸೊ ಅದು ವ್ಯಾಲ್ಯೂಸ್ ಸ್ವಲ್ಪ ಡಿಲೇ ಆಗುತ್ತೆ, ರೈಟ್. ಸೊ ನೋಡಿ ನಮ್ಮ ಜಾಮಿಟ್ರಿ ಒಳಗಡೆ ಎಷ್ಟು ಪರ್ಫೆಕ್ಟ್ ಆಗಿ ಟೂಲ್ ಪಾತ್ ಜನರೇಟ್ ಆಗಿ ಬಂತು ಇವಾಗ, ರೈಟ್. ಸೊ ಬಟ್ ನಮಗೆ ಒಂದು ಆಪ್ಷನ್ಸ್ ಇದೆ ಜಾಮಿಟ್ರಿಯಲ್ಲಿ, ಅದನ್ನು ಮಿಸ್ ಮಾಡಿದ್ವಿ ನಾವು. ಸೊ ಅದನ್ನು ಸೆಲೆಕ್ಷನ್ ಮಾಡಿದ್ರೆ ಎಂಟೈರ್ಲಿ 360 ಡಿಗ್ರಿಯಲ್ಲಿ ಕವರ್ ಆಗುತ್ತೆ. ಸೊ ಇವಾಗ ಜಾಮಿಟ್ರಿಯಲ್ಲಿ ಹೋಗಿ ಫ್ರಮ್ ಔಟ್ಸೈಡನ್ನು ಸೆಲೆಕ್ಷನ್ ಮಾಡಿ. ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಎಂಟೈರ್ಲಿ ನಮಗೆ ಪರ್ಫೆಕ್ಟ್ ಆಗಿ ಟೂಲ್ ಪಾತ್ ಅನ್ನೋದು ಜನರೇಟ್ ಆಗಿ ಬರುತ್ತೆ, ರೈಟ್. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೂ ಒಂದು ಸ್ಟೆಪ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಇವಾಗ ಡಿಸ್ಕಷನ್ ಮಾಡಿರೋದು ಜಸ್ಟ್ ಬಾಟಮ್ ಸ್ಟೆಪ್ಪನ್ನು, ಓಕೆ. ಸೊ ಇನ್ನು ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಇದನ್ನು ಆ್ಯನಿಮೇಷನ್ ನೀವು ಒಂದ್ಸಲಿ ಕ್ಲಿಯರಾಗಿ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಈ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು.